Hello students, welcome back to my channel Happy Learning. ನಾವು ನಮ್ಮ ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ನಲ್ಲಿ ಎಕ್ಸರ್ಸೈಸ್ ನಂಬರ್ 4.1 ಮತ್ತು 4.2 ಅನ್ನು ಸಾಲ್ವ್ ಮಾಡಿದ್ವಿ. ಈ ಕ್ಲಾಸ್ ನಲ್ಲಿ ಗ್ರಾಫ್ಸ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ನ ನೋಡೋಣ. ಹಾಗೆ ಎಕ್ಸರ್ಸೈಸ್ ನಂಬರ್ 4.3 ನ ಸ್ಟಾರ್ಟ್ ಮಾಡೋಣ. ಓಕೆ, ಗ್ರಾಫ್ ಆಫ್ ಅ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅಂದ್ರೆ ಏನು? ಇದಕ್ಕೆ ನೋಡಿ, ನಾನು ಒಂದು ಈಕ್ವೇಷನ್ ನ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಕೋತಿದ್ದೀನಿ. x plus 2y equal to 6. ಇದು ಒಂದು ಲೀನಿಯರ್ ಈಕ್ವೇಷನ್, ಹೌದಾ? ಎಸ್, ಯಾಕೆ ಡಿಗ್ರಿ 1 ಇದೆ ಆಫ್ 2 ಇನ್ 2 ವೇರಿಯೇಬಲ್ಸ್, ಹೌದಾ? ಯಾಕಂದ್ರೆ 2 ವೇರಿಯೇಬಲ್ಸ್ ಇದೆ ನೋಡಿ. ದಿಸ್ ಇಸ್ ಅ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಓಕೆ, ಈಗ ನಾನಿಲ್ಲಿ ಇದಕ್ಕೆ ಸೊಲ್ಯೂಷನ್ಸ್ ನ ಕಂಡುಹಿಡಿತೀನಿ. ಓಕೆ, ಸೊಲ್ಯೂಷನ್ಸ್ ನ ಕಂಡುಹಿಡಿಯೋದು ಹೇಗೆ? ನಾವು ಈ ಹಿಂದೆ ಮಾಡಿದ್ವಿ ಪ್ರಾಬ್ಲಮ್ಸ್ ನ. ಹೇಗೆ ಮಾಡೋದು? ಫಸ್ಟ್ ನಾವು x ಗೆ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ನಮಗೆ ಕರೆಸ್ಪಾಂಡಿಂಗ್ y ವ್ಯಾಲ್ಯೂ ಸಿಗುತ್ತೆ. ಓಕೆ, x ಗೆ ನಾನೀಗ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಲೆಟ್ ಮಿ ಟೇಕ್ x ಈಕ್ವಲ್ ಟು 0. ಓಕೆ, x ಗೆ 0 ಕೊಡ್ತೀನಿ. y ಏನ್ ಸಿಗುತ್ತೆ ನೋಡಿ, 0 ಪ್ಲಸ್ 2y ಈಕ್ವಲ್ ಟು 6. ದಿಸ್ ಇಂಪ್ಲೈಸ್ 2y ಈಕ್ವಲ್ ಟು 6. ದಿಸ್ ಇಂಪ್ಲೈಸ್ y ಈಕ್ವಲ್ ಟು 6/2. ಯಾಕೆ ಈ 2 ಈ ಕಡೆ ಬಂದಾಗ ಡಿನಾಮಿನೇಟರ್ ಅಲ್ಲಿ ಬಂತು? ಇಲ್ಲಿ ಇಂಟು 2 ಇದೆ. ಓಕೆ, ಇಲ್ಲಿ ಮೈನಸ್ ಇಲ್ಲ, ಇವೆರಡರ ಮಧ್ಯ ಪ್ಲಸ್ ಇದೆ. ಪ್ಲಸ್ ಇಲ್ಲ, ಇಂಟು ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ನನಗೆ ಡಿನಾಮಿನೇಟರ್ ಅಲ್ಲಿ ಬಂತು 2 1s 2 3s. ಸೊ y ವ್ಯಾಲ್ಯೂ ನನಗೆ 3 ಸಿಕ್ಕಿದೆ. ಓಕೆ, ಫಸ್ಟ್ ಸೊಲ್ಯೂಷನ್ ಏನ್ ಸಿಕ್ಕಿದೆ ನನಗೆ? 0,3. ಓಕೆ, ಇನ್ನೊಂದು ಸೊಲ್ಯೂಷನ್ ನಾನು x ವ್ಯಾಲ್ಯೂ 1 ಕೊಡ್ತೀನಿ. ಓಕೆ, 1 ಕೊಟ್ರೆ ನನಗೆ ನೋಡಿ, ಇಲ್ಲಿ x ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2y ಈಕ್ವಲ್ ಟು 6 ಮೈನಸ್ 1 ಅಂದ್ರೆ 5 ಬರುತ್ತೆ. ಸೊ 2y ಈಕ್ವಲ್ ಟು 5, y ಈಕ್ವಲ್ ಟು 5/2 ಅಂತ ಬಂದ್ಬಿಡುತ್ತೆ. ಓಕೆ, 5/2 ಅಂದ್ರೆ ನನಗೆ 2.5 ಅಂತ ಬರುತ್ತೆ. ಸೊ 2.5 ಅನ್ನೋ ಪಾಯಿಂಟ್ ನ ಮಾರ್ಕ್ ಮಾಡಬೇಕಾಗುತ್ತೆ ನಾನು. ಓಕೆ, 2.5, ನಥಿಂಗ್ ಟು ವರಿ ಅಬೌಟ್ ದಟ್. ನಾವು 2 ಕೂಡ 2 4 6 ಈ ರೀತಿ ಆಡ್ ಮಾಡ್ತಾ ಹೋದ್ರೆ, ಬಿಕಾಸ್ ನಾವು 2 ಇಂದ ಡಿವೈಡ್ ಮಾಡೋದ್ರಿಂದ ಈವನ್ ನಂಬರ್ಸ್ ನಮಗೆ ಸಿಗುತ್ತೆ. ಈವನ್ ನಂಬರ್ಸ್ ಸಿಗೋದ್ರಿಂದ ನಾವು ಈಸಿಯಾಗಿ ಗ್ರಾಫ್ ಹಾಕ್ಬೋದು. 1 ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ನೋಡಿ. ನೆಕ್ಸ್ಟ್ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 0 x ಗೆ 1 ಪ್ಲಸ್ 2y ಈಕ್ವಲ್ ಟು 6. 2y ಈಕ್ವಲ್ ಟು 6 ಮೈನಸ್ 1, y ಈಕ್ವಲ್ ಟು 5/2, ದಟ್ ಈಕ್ವಲ್ ಟು 2.5. ಓಕೆ, ನಮಗೆ ಸೆಕೆಂಡ್ ಸೊಲ್ಯೂಷನ್ ಏನು ಸಿಕ್ಕಿದೆ? 1,2.5. ಓಕೆ, ಥರ್ಡ್ ಇನ್ನೂ ಒಂದು ಪಾಯಿಂಟ್ ನಾನು ತಗೋತಿದ್ದೀನಿ. x ಗೆ 2 ಅನ್ನೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಪ್ಲಸ್ 2y ಈಕ್ವಲ್ ಟು 6. 2y ಈಕ್ವಲ್ ಟು 6 ಮೈನಸ್ 2, ಸೊ y ಈಕ್ವಲ್ ಟು 4/2. therefore y ಈಕ್ವಲ್ ಟು 2. ಏನಾದರೂ ರಾಂಗ್ ಇದೆಯಾ? ಇಲ್ಲ, ಕರೆಕ್ಟ್ ಇದೆ ಅಲ್ವಾ? ಸೊ y ಈಕ್ವಲ್ ಟು 2. ನನಗೆ ಇನ್ನೊಂದು ಸೊಲ್ಯೂಷನ್ ಏನು ಸಿಕ್ಕಿದೆ? 2,2. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ತಗೋತೀನಿ. x ಈಕ್ವಲ್ ಟು 3. ಓಕೆ, x ಈಕ್ವಲ್ ಟು 3 ತಗೊಂಡಾಗ ನೋಡಿ, 3 ಪ್ಲಸ್ 2y ಈಕ್ವಲ್ ಟು 6. ಓಕೆ, ಸೊ 2y ಈಕ್ವಲ್ ಟು 6 ಮೈನಸ್ 3. ದಿಸ್ ಎಂಪ್ಲೈಸ್ y ಈಕ್ವಲ್ ಟು 3/2. ದಟ್ ಮೀನ್ಸ್ 1.5. ಓಕೆ, 1.5. ನೆಕ್ಸ್ಟ್ ಸೊಲ್ಯೂಷನ್ ನಮಗೆ ಸಿಕ್ಕಿರೋದು 3,1.5. ಓಕೆ, ಈಗ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ x ಹಾಗೂ y ಅಂತ ಬಾಕ್ಸ್ನ ಹಾಕೋತಿದ್ದೀನಿ. ಫಸ್ಟ್ x ವ್ಯಾಲ್ಯೂ ಏನು? 0 ಇದ್ದಾಗ y ವ್ಯಾಲ್ಯೂ ಏನು ಬಂದಿದೆ? ಕರೆಸ್ಪಾಂಡಿಂಗ್ y ವ್ಯಾಲ್ಯೂ 3. ಓಕೆ, x ವ್ಯಾಲ್ಯೂ 1 ಇದ್ದಾಗ ಕರೆಸ್ಪಾಂಡಿಂಗ್ y ವ್ಯಾಲ್ಯೂ 2.5. x ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ 2. x ವ್ಯಾಲ್ಯೂ 3 ಇದ್ರೆ y ವ್ಯಾಲ್ಯೂ 1.5. ಓಕೆ, ಈ ರೀತಿಯಾಗಿ ನಾನೊಂದು ಬಾಕ್ಸ್ನ ಹಾಕೋತಿದ್ದೀನಿ. ಓಕೆ, ಈಗ ನಾನಿಲ್ಲಿ ಗ್ರಾಫ್ನ ಹಾಕ್ತೀನಿ ನೋಡಿ. ಗ್ರಾಫ್ ಹೇಗೆ ಹಾಕೋದು ಅಂತ ನಾವು ಈ ಹಿಂದೆನೆ ಓದಿದ್ವಿ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಪಾಯಿಂಟ್ಸ್ನ ಹೇಗೆ ಈ ಪ್ಲೇನಲ್ಲಿ ಮಾರ್ಕ್ ಮಾಡೋದು ಅಂತ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್, origin and negative y-axis. ಓಕೆ, ಇಲ್ಲಿ 1 2 3 4. here 1 2 3 and 4. minus 1 minus 2 minus 3 minus 4 minus 1 minus 2 minus 3 minus 4.
ಓಕೆ, ಈ ರೀತಿ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಫಸ್ಟ್ ಎಕ್ಸ್ ವ್ಯಾಲ್ಯೂ ಏನಿದೆ 0, ಎಕ್ಸ್ 0 ಅಂದ್ರೆ ಈ ಪಾಯಿಂಟ್, ಇಲ್ಲಿಂದ y 3 ಅಂತ ಹೇಳಿದರೆ, ಎಕ್ಸ್ 0 ಇದ್ದಾಗ y ವ್ಯಾಲ್ಯೂ ಏನು 3. ಸೊ ಈ ಪಾಯಿಂಟ್ ನಾವು 0,3 ಅಂತ ಮಾರ್ಕ್ ಮಾಡ್ಕೋಬಹುದು. ಓಕೆ, ಎಕ್ಸ್ 1 ಇದ್ದಾಗ 2.5 ಅಂತ ಹೇಳಿದ್ದಾರೆ y. ಸೊ ಎಕ್ಸ್ 1 y ನೋಡಿ 2.5 ಅಂದ್ರೆ 3 ಮತ್ತೆ 2 ಇನ್ ಬಿಟ್ವೀನ್ ಬರುತ್ತೆ. ಸೊ ಇಲ್ಲಿ ಬರುತ್ತೆ. ಓಕೆನಾ, ಈ ಪಾಯಿಂಟ್ನ ನಾವು 1,2.5 ಅಂತ ಮಾರ್ಕ್ ಮಾಡ್ಕೋತೀವಿ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ ಕೂಡ 2. ಓಕೆ, ಸಮ್ವೇರ್ ಇಲ್ಲಿ ಬರುತ್ತೆ. ಇದು 2,2 ಅನ್ನೋ ಪಾಯಿಂಟ್. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 3 ಇರುವಾಗ y ವ್ಯಾಲ್ಯೂ ನೋಡಿ 1.5 ಅಂದ್ರೆ ಸಮ್ವೇರ್ ಬಿಟ್ವೀನ್ 1 and 2. Here. ಓಕೆ, ದಿಸ್ ಈಸ್ 3,1.5. ಈ ಪಾಯಿಂಟ್ ಸಿಕ್ಕಿದೆ. ಓಕೆ, ನಾನೀಗ ಏನ್ ಮಾಡಬೇಕು, ಇಷ್ಟು ಪಾಯಿಂಟ್ಸ್ ನ ಜಾಯಿನ್ ಮಾಡ್ತೀನಿ. ಓಕೆ, ಓಕೆನಾ, ಈ ಪಾಯಿಂಟ್ಸ್ ನ ನೋಡಿ, ಎಲ್ಲ ಪಾಯಿಂಟ್ಸ್ ನು ಜಾಯಿನ್ ಮಾಡಿದೆ. ನನಗೆ ಒಂದು ಸ್ಟ್ರೈಟ್ ಲೈನ್ ಸಿಕ್ಕಿದ್ಯಾ? ಎಸ್, ಸ್ಟ್ರೈಟ್ ಲೈನ್ ಸಿಕ್ಕಿದೆ. ನನಗೆ ಈ ಲೀನಿಯರ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡೋದ್ರಿಂದ ಯಾವಾಗ್ಲೂ ಸ್ಟ್ರೈಟ್ ಲೈನ್ ಸಿಗುತ್ತೆ. ಓಕೆನಾ, ಸೊ ಇದೇ ರೀತಿ ಈಗ ನಾವು ನಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಆಗ ನಿಮ್ಗೆ ಇದು ಏನು ಗ್ರಾಫ್ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಎಕ್ಸರ್ಸೈಸ್ ನಂಬರ್ 4.3 ಅಲ್ಲಿ ಫಸ್ಟ್ ಕ್ವೆಶನ್, ಡ್ರಾ ದ ಗ್ರಾಫ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಅದರಲ್ಲಿ ಒಂದಷ್ಟು ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಈಕ್ವೇಶನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4. ಓಕೆ, ನಾವು ಫಸ್ಟ್ ಸ್ಟೆಪ್ ಗ್ರಾಫ್ ನ ಡ್ರಾ ಮಾಡಕ್ಕೆ ಫಸ್ಟ್ ಸ್ಟೆಪ್ ಇದ್ರ ಸೊಲ್ಯೂಷನ್ಸ್ ನ ಕಂಡುಹಿಡ್ಕೊಬೇಕು. ಓಕೆ, ಈಗ ನಿಮ್ಗೆ ಗೊತ್ತಿದೆ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ ಅದಕ್ಕೆ, ಹೌದಲ್ವಾ? ಲೀನಿಯರ್ ಈಕ್ವೇಶನ್ ಇನ್ 1 ವೇರಿಯೇಬಲ್ ಅಂದ್ರೆ ಯುನೀಕ್ ಸೊಲ್ಯೂಷನ್ ಇರುತ್ತೆ. ಹಾಗೆ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ ನಮಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಒಂದಷ್ಟು ಪಾಯಿಂಟ್ಸ್ ನ ಕಂಡುಹಿಡ್ಕೊಳ್ಳೋಣ. ಇನ್ ಬಿಟ್ವೀನ್ ಆ ಲೈನ್ ಮಧ್ಯದಲ್ಲಿ ನಮಗೆ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ. ಬಿಕಾಸ್ ನೋಡಿ, ಇಲ್ಲಿ ನಾನಿಲ್ಲಿ ಒಂದಷ್ಟು ಪಾಯಿಂಟ್ಸ್ ನ ಮಾರ್ಕ್ ಮಾಡಿದ್ದೀನಿ. ಈ ಪಾಯಿಂಟ್ಸ್ ಅಲ್ಲದೇನೆ ನನಗೆ ಈ ಜಾಗದಲ್ಲಿ ಇರುವಂತ ಪಾಯಿಂಟ್ ಸಿಗ್ಬೋದಾಗಿತ್ತು. ಓಕೆ, ಈ ಜಾಗದಲ್ಲಿ ಇಲ್ಲಿ ಪ್ರತಿಯೊಂದು ಜಾಗದಲ್ಲೂ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಓಕೆ, ಇದು ಯಾವ್ದನ್ ಬೇಕಾದ್ರೂ ತಗೊಬಹುದು. ನಾನು ಜಸ್ಟ್ ಇಲ್ಲಿ ರ್ಯಾಂಡಮ್ ಆಗಿ 4 ಸೊಲ್ಯೂಷನ್ಸ್ ನ ತಗೊಂಡಿದ್ದೀನಿ. ಅವುಗಳನ್ನ ಜಾಯಿನ್ ಮಾಡೋದ್ರಿಂದ ನನಗೆ ಈ ಗ್ರಾಫ್ ಸಿಕ್ಕಿದೆ. ಓಕೆ, ನಮಗೆ ಇಲ್ಲಿರೋ ಪಾಯಿಂಟ್ ಸಿಕ್ಕಿದ್ರು, ಇಲ್ಲಿರೋ ಪಾಯಿಂಟ್ ಮತ್ತೆ ಇಲ್ಲಿರೋ ಪಾಯಿಂಟ್, ಇಲ್ಲಿರೋ ಪಾಯಿಂಟ್, ಇಲ್ಲಿರುವಂತಹ ಪಾಯಿಂಟ್ ಕೂಡ ಸಿಕ್ಕಿದ್ರು ನಾವು ಇದೇ ರೀತಿ ಗ್ರಾಫ್ ನ ಕನ್ಸ್ಟ್ರಕ್ಟ್ ಮಾಡಬಹುದಾಗಿತ್ತು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ಈಗ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್ ನ. ಏನ್ ಮಾಡೋಣ ಈಗ, ಫಸ್ಟಿಗೆ ಓಕೆ, ಈಗ ಫಸ್ಟ್ ಈಕ್ವೇಶನ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4 ಇದರ ಸೊಲ್ಯೂಷನ್ಸ್ ನ ಕಂಡುಹಿಡಿಯೋಣ. ಓಕೆ, ಫಸ್ಟಿಗೆ ನಾನು ಎಕ್ಸ್ ಈಕ್ವಲ್ ಟು 0 ಕೊಡ್ತೀನಿ. ಎಕ್ಸ್ಗೆ 0 ಕೊಟ್ಟಾಗ y ವ್ಯಾಲ್ಯೂ ಏನು ಬರುತ್ತೆ ನೋಡಿ, 0 ಪ್ಲಸ್ ವೈ ಈಕ್ವಲ್ ಟು 4. ದೇರ್ಫೋರ್ y ಈಕ್ವಲ್ ಟು 4. ನಮಗೆ ಒಂದು ಸೊಲ್ಯೂಷನ್ ಏನು ಸಿಕ್ತು ಇಲ್ಲಿ ಬರ್ಕೋತೀನಿ ನೋಡಿ, 0,4. ಓಕೆ, ಸೆಕೆಂಡ್ ಒನ್, ಎಕ್ಸ್ಗೆ ನಾನು 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಸಿಗುತ್ತೆ ನನಗೆ, 1 ಪ್ಲಸ್ ವೈ ಈಕ್ವಲ್ ಟು 4. y ಈಕ್ವಲ್ ಟು 4 ಮೈನಸ್ 1 ಈಕ್ವಲ್ ಟು 3. ಓಕೆ, ಇನ್ನೊಂದು ವ್ಯಾಲ್ಯೂ ಏನು ಸಿಕ್ತು, 1,3 ಅನ್ನೋದು ಮತ್ತೊಂದು ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಎಕ್ಸ್ಗೆ ನಾನು 2 ಅನ್ನೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಪ್ಲಸ್ ವೈ ಈಕ್ವಲ್ ಟು 4. y ಈಕ್ವಲ್ ಟು 4 ಮೈನಸ್ 2. y ಈಕ್ವಲ್ ಟು 2. ಓಕೆ, ಸೊ 2,2 ಈಸ್ ಅನದರ್ ಸೊಲ್ಯೂಷನ್. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 3. 3 ಪ್ಲಸ್ ವೈ ಈಕ್ವಲ್ ಟು 4. y ಈಕ್ವಲ್ ಟು 4 ಮೈನಸ್ 3 ಈಕ್ವಲ್ ಟು 1. ಸೊ ಏನು ಬಂತು ನನಗೆ, 3,1 ಈ ಆನ್ಸರ್ ಸಿಕ್ಕಿದೆ. ಓಕೆ, ಈಗ ಗ್ರಾಫ್ನ ನೋಡಿ ಸ್ಟೂಡೆಂಟ್ಸ್, ಈಗ ನಮಗೆ ಇವಿಷ್ಟು ಸೊಲ್ಯೂಷನ್ಸ್ ಸಿಕ್ಕಿದೆ. ಈ ಪಾಯಿಂಟ್ಸ್ ನ ಇಟ್ಕೊಂಡು ನಾನೀಗ ಗ್ರಾಫ್ ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ನೋಡಿ ಹೇಗೆ ಗ್ರಾಫ್ ನ ಕನ್ಸ್ಟ್ರಕ್ಟ್ ಮಾಡೋದು. ಫಸ್ಟ್ ಒಂದು ಪ್ಲೇನ್ ಮೇಲೆ ಎಕ್ಸ್ ಆಕ್ಸಿಸ್ ಹಾಗೂ ವೈ ಆಕ್ಸಿಸ್ ಗಳನ್ನ ಮಾರ್ಕ್ ಮಾಡ್ಕೊಬೇಕು. ಅದಾದ್ಮೇಲೆ ಇಲ್ಲಿ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೊಬೇಕು. 1 2 3 4 5. here 1 2 3 4 and 5. here minus 1 minus 2 minus 3 minus 4. here minus 1 minus 2 minus 3 minus 4 and so on. ಓಕೆ, ಈ ರೀತಿ ಪಾಯಿಂಟ್ಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ನೋಡಿ ನನಗೆ ಏನಿದೆ, 0,4.
ಎಕ್ಸ್ ಆಕ್ಸಿಸ್ನಲ್ಲಿ 0, ವೈ ಆಕ್ಸಿಸ್ನಲ್ಲಿ 4 ಅಂದರೆ ಈ ಪಾಯಿಂಟ್. ದಿಸ್ ಇಸ್ 0, 4. ಓಕೆ, ನೆಕ್ಸ್ಟು ಎಕ್ಸ್ ಆಕ್ಸಿಸ್ನಲ್ಲಿ 1, ವೈ ಆಕ್ಸಿಸ್ನಲ್ಲಿ 3 ಅಂದರೆ ಈ ಪಾಯಿಂಟ್. ಓಕೆ, ದಿಸ್ ಇಸ್ 1, 3. ನೆಕ್ಸ್ಟ್ ಪಾಯಿಂಟ್ 2, 2. 2, 2 here. Okay, 2, 2. Next to 3, 1 here. This is 3, 1. X axis ನಲ್ಲಿ 3, y axis ನಲ್ಲಿ 1. ಇದನ್ನ ಜಾಯಿನ್ ಮಾಡಿದ್ರೆ ನೋಡಿ, ಇಲ್ಲಿ ಪಾಯಿಂಟ್ಸ್ ಸಮ್ವೇರ್ ಎಲ್ಲೋ ಮಿಸ್ ಆಗಿದೆ. ಯಾಕಂದ್ರೆ ನಾನು ಕರೆಕ್ಟಾಗಿ ಈಕ್ವಲ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದಲ್ವ, ನಾನು ಗ್ರಾಫ್ ಶೀಟ್ ಮೇಲೆ ಹಾಕಿದ್ರೆ ಇದನ್ನ ನನಗೆ ಎಕ್ಸಾಕ್ಟಾಗಿ ಸಿಗುತ್ತೆ. ಓಕೆ, ಈ ಪೇಪರಲ್ಲಿ ಹಾಕ್ತಿರೋದ್ರಿಂದ ನಾನು ಕನ್ಸ್ಟ್ರಕ್ಟ್ ಮಾಡುವಾಗ ಸ್ವಲ್ಪ ಪಾಯಿಂಟ್ಸ್ ಆಚೆ ಈಚೆ ಆಗಿದೆ. ಓಕೆ, ಬಟ್ ನಾನು ಗ್ರಾಫ್ ಶೀಟ್ ಮೇಲೆ ಹಾಕಿದಾಗ ಎಕ್ಸಾಕ್ಟಾಗಿ ಸ್ಟ್ರೈಟ್ ಲೈನ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಈಗ ಇದು ಫಸ್ಟ್ ಈಕ್ವೇಶನ್ನ ಗ್ರಾಫ್. ಓಕೆ, ವಿ ಆರ್ ಡನ್ ವಿತ್ ಫಸ್ಟ್ ಈಕ್ವೇಶನ್. ಈಗ ಸೆಕೆಂಡ್ ಈಕ್ವೇಶನ್ ನ ಕನ್ಸಿಡರ್ ಮಾಡೋಣ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ಇದರಲ್ಲಿ ನಾನೀಗ ಫಸ್ಟ್ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಎಕ್ಸಿಗೆ 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 0 ಮೈನಸ್ ವೈ ಈಕ್ವಲ್ ಟು 2. ದೇರ್ಫೋರ್ ವೈ ಈಕ್ವಲ್ ಟು -2. ಬಿಕಾಸ್ ಎರಡು ಕಡೆ ನಾನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ, ಫಸ್ಟ್ ಸೊಲ್ಯೂಷನ್ ನನಗೆ 0, -2 ಸಿಕ್ಕಿದೆ. ಸೆಕೆಂಡ್ ಎಕ್ಸಿಗೆ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 ಮೈನಸ್ ವೈ ಈಕ್ವಲ್ ಟು 2. ಸೊ ಮೈನಸ್ ವೈ ಈಕ್ವಲ್ ಟು 2 ಮೈನಸ್ 1. minus y equal to 1, therefore y equal to minus 1. 1 substitute ಮಾಡಿದಾಗ minus 1 ಬರುತ್ತೆ. x ಗೆ 2 ನ substitute ಮಾಡ್ತೀನಿ. 2 minus y equal to 2. minus y equal to 2 minus 2. therefore minus y equal to 0. this implies y equal to 0. okay, 2 ನ substitute ಮಾಡಿದ್ರೆ ನನಗೆ 0 ಅನ್ನೋ y ದು ಕರೆಸ್ಪಾಂಡಿಂಗ್ ವ್ಯಾಲ್ಯೂ 0 ಬರ್ತಿದೆ. x equal to 3 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. 3 minus y equal to 2. this implies minus y equal to 2 minus 3. this implies minus y equal to minus 1. so minus minus gets cancel, y equal to 1 ಬರುತ್ತೆ. ಹಾಗಾಗಿ 3 ಹಾಕಿದಾಗ ನನಗೆ 1 ಅನ್ನೋ y ವ್ಯಾಲ್ಯೂ ಬರುತ್ತೆ. ಓಕೆ, ಈಗ ನಾನು ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಗ್ರಾಫ್ನ ಹೇಗೆ ಹಾಕೋದು? ಫಸ್ಟು ಎಕ್ಸ್ ಆಕ್ಸಿಸ್ ಹಾಗೆ ವೈ ಆಕ್ಸಿಸ್ನಲ್ಲಿ ಪಾಯಿಂಟ್ಸ್ನ ಮಾರ್ಕ್ ಮಾಡ್ಕೋಬೇಕು. 0, 1, 2, 3, 4. 1, 2, 3, 4. -1, -2, -3, -4, -1, -2, -3 ಆ್ಯಂಡ್ -4. ಓಕೆ, ಫಸ್ಟ್ ಎಕ್ಸ್ ಆಕ್ಸಿಸ್ನಲ್ಲಿ 0 ತಗೊಂಡಾಗ ನನಗೆ ವೈ ಆಕ್ಸಿಸ್ನಲ್ಲಿ -2 ಬರ್ತಿದೆ. ಸೊ ಇದು 0, -2 ಅನ್ನೋ ಪಾಯಿಂಟ್. ಓಕೆ, ಎಕ್ಸ್ ಆಕ್ಸಿಸ್ನಲ್ಲಿ 1 ತಗೊಂಡಾಗ ವೈ ಆಕ್ಸಿಸ್ನಲ್ಲಿ -1, ದಿಸ್ ಪಾಯಿಂಟ್. ಓಕೆ, ದಿಸ್ ಈಸ್ 1, -1. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ನಲ್ಲಿ 2 ತಗೊಂಡಾಗ ವೈ ಆಕ್ಸಿಸ್ನಲ್ಲಿ 0. ಸೊ ದಿಸ್ ಪಾಯಿಂಟ್ ಈಸ್ 2, 0. ಓಕೆ, ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ನಲ್ಲಿ 3 ತಗೊಂಡಾಗ ವೈ ಆಕ್ಸಿಸ್ನಲ್ಲಿ 1. ದಿಸ್ ಇಸ್ 3, 1. ಓಕೆ, ಈಗ ಈ ಪಾಯಿಂಟ್ಸ್ನ ಜಾಯಿನ್ ಮಾಡ್ತೀನಿ ನೋಡಿ. ನನಗೆ ಒಂದು ಸ್ಟ್ರೈಟ್ ಲೈನ್ ಸಿಗ್ತಿದೆ, ಹೌದಲ್ವಾ? ಈ ಪಾಯಿಂಟ್ಸ್ನ ಜಾಯಿನ್ ಮಾಡೋದ್ರಿಂದ ನನಗೆ ಸ್ಟ್ರೈಟ್ ಲೈನ್ ಸಿಗ್ತಿದೆ. ಓಕೆ, ನೋಡಿ, ನಾವು ಯಾವಾಗಲೂ ಅಷ್ಟೇ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ನ ಸಾಲ್ವ್ ಮಾಡಿದಾಗ ನಮಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ. ಓಕೆ, ಲೀನಿಯರ್ ಈಕ್ವೇಷನ್ನಿಂದ ನಮಗೆ ಸ್ಟ್ರೈಟ್ ಲೈನ್ ಇರುವಂಥ ಗ್ರಾಫ್ ಸಿಗುತ್ತೆ. ಈಗ ನೆಕ್ಸ್ಟ್ ಥರ್ಡ್ ಈಕ್ವೇಷನ್. ಓಕೆ ಸ್ಟೂಡೆಂಟ್ಸ್, ಈಗ ನಮಗೆ ಥರ್ಡ್ ಸಬ್ಕ್ವೇಷನ್ y ಈಕ್ವಲ್ ಟು 3x ಅಂತ ಇದೆ. ಓಕೆ, ಈಗ yಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ನಾನಿಲ್ಲಿ ವೈಗೆ ವ್ಯಾಲ್ಯೂಸ್ನ ಯಾವಾಗಲೂ ಮಲ್ಟಿಪಲ್ಸ್ ಆಫ್ 3ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಯಾಕಂದರೆ ನೋಡಿ, ನಾನು ಫಸ್ಟ್ ವೈ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅದು ಬಿಟ್ಟರೆ ಮಲ್ಟಿಪಲ್ಸ್ ಆಫ್ 3. ನೋಡಿ, ವೈ ವ್ಯಾಲ್ಯೂ 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ 3 ಈಕ್ವಲ್ ಟು 3x ಅಂತ ಬರುತ್ತೆ. ಸೊ 3/3 ಈಕ್ವಲ್ ಟು x ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 1 ಬಂತು. ನನಗೆ ಏನು ಸಿಕ್ತು? ಎಕ್ಸ್ ವ್ಯಾಲ್ಯೂ 1 ಹಾಗೆ ವೈ ವ್ಯಾಲ್ಯೂ 3 ಸಿಕ್ತಿದೆ. ಓಕೆನಾ? ನೆಕ್ಸ್ಟ್ ವೈ ವ್ಯಾಲ್ಯೂ 6ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ 6 ಈಕ್ವಲ್ ಟು 3x, ಎಕ್ಸ್ ಈಕ್ವಲ್ ಟು 6/3, ದಟ್ ಈಸ್ 2. ಅಂದರೆ 2, 6 ಸಿಗುತ್ತೆ. ಓಕೆನಾ? ಈ ರೀತಿ ನನಗೆ
ಹೋಲ್ ನಂಬರ್ ಸಿಗುತ್ತೆ, ಇಲ್ಲ ಅಂದರೆ ಫ್ರ್ಯಾಕ್ಷನ್ಸ್ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವೈಗೆ ಏನಾದರೂ ನಾನು 1 ಸಬ್ಸ್ಟಿಟ್ಯೂಟ್ ಮಾಡಿದರೆ 1 = 3x ಅಂತ ಬರುತ್ತಾ, x = 1/3 ಆಗುತ್ತೆ. ನೋಡಿ, ಈ ರ್ಯಾಷನಲ್ ನಂಬರ್ನ ನಾನು ಮಧ್ಯದಲ್ಲಿ ಪಾಯಿಂಟ್ಸ್ನ ತಗೊಂಡು ಇಂಡಿಕೇಟ್ ಮಾಡಬೇಕಾಗುತ್ತೆ, ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನಾನು y ವ್ಯಾಲ್ಯೂನ ಮಲ್ಟಿಪಲ್ಸ್ ಆಫ್ 3 ತಗೋತೀನಿ. y = ನೆಕ್ಸ್ಟ್ 9 ತಗೋತೀನಿ. 9 = 3x, 9/3 = x, 3 1s 3 3s, ಓಕೆ 3 ಬಂತು. ಸೊ x ವ್ಯಾಲ್ಯೂ ಏನು 3,9. ನೆಕ್ಸ್ಟ್ y ವ್ಯಾಲ್ಯೂನ 12 ತಗೋತೀನಿ. 12 = 3x, ಓಕೆ 12 12/3 = x, 3 1s 3 4s, ಸೊ 4,12. ಓಕೆ, ಈಗ ಗ್ರಾಫ್ನ ಹಾಕೋಣ. ಒನ್ 0 1 2 3 4 5 6 ಹೀಗೆ ಎಕ್ಸ್ ಆಕ್ಸಿಸ್ನಲ್ಲಿ, ಹಾಗೆ ವೈ ಆಕ್ಸಿಸ್ನಲ್ಲಿ 1 2 3 4 5 6 7 and 8, ಓಕೆ 8 9 10 and so on ಹೀಗೆ ಬರುತ್ತೆ. ಓಕೆ, ಇಲ್ಲಿ ನೋಡಿ -1 -2 -3 -4, ಇಲ್ಲಿ -1 -2 -3 -4 ಈ ರೀತಿ ವ್ಯಾಲ್ಯೂಸ್ ಬರುತ್ತೆ. ಇದು ನೆಗೆಟಿವ್ ವೈ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ಪಾಸಿಟಿವ್ ವೈ ಆಕ್ಸಿಸ್. ಓಕೆ, ಈಗ ಪಾಯಿಂಟ್ಸ್ನ ಮಾರ್ಕ್ ಮಾಡ್ತಾ ಹೋಗೋಣ. 1,3, 1 ಅಂದರೆ ಇಲ್ಲಿ 3 ಹಿಯರ್, ಸೊ ದಿಸ್ ಈಸ್ 1,3. ನೆಕ್ಸ್ಟ್ 2,6 ಹಿಯರ್, 2,6, ಓಕೆ. ನೆಕ್ಸ್ಟ್ 3,9, 3,9 ಹಿಯರ್, ಓಕೆ ದಿಸ್ ಇಸ್ 3,9. ಈ ರೀತಿ ಪಾಯಿಂಟ್ಸ್ ಬರುತ್ತೆ. ನಾನು ನೆಕ್ಸ್ಟ್ 12 ತಗೊಬೇಕಾಗುತ್ತೆ. ನೋಡಿ 4 ತಗೊಂಡ್ರೆ 12 ಅಂತ ಇಲ್ಲಿ ಬರುತ್ತೆ. ಸೊ ನನಗೆ 3 ಪಾಯಿಂಟ್ ಇದ್ರೂ ಕೂಡ ಸಾಕು. ಈಗ ಸ್ಟ್ರೈಟ್ ಲೈನ್ ಬರುತ್ತೆ ನೋಡಿ. ಈ ಪಾಯಿಂಟ್ಸ್ನ ಮಾರ್ಕ್ ಮಾಡೋದ್ರಿಂದ ನನಗೆ ಈ ರೀತಿ ಸಿಗುತ್ತೆ. ಓಕೆ, ಈ ಪಾಯಿಂಟ್ಸ್ ಇಲ್ಲಿ ನಾನು ಮಾರ್ಕ್ ಮಾಡುವಾಗ ಮಿಸ್ ಆಗಿದೆ ಅಷ್ಟೇ. ಈ ರೀತಿಯಾಗಿ ಒಂದು ನನಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ. ಓಕೆ, ಈ ಲೈನ್ ಇದೆಯಲ್ಲ, ಇದರ ಈಕ್ವೇಷನ್ y = 3x. ಓಕೆ, ಈಗ ಫೋರ್ತ್ ಈಕ್ವೇಷನ್ ನನಗೆ 3 = 2x + y ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟು ಎಕ್ಸ್ ವ್ಯಾಲ್ಯೂನ 1 ಸಬ್ಸ್ಟಿಟ್ಯೂಟ್ 0 ತಗೋತೀನಿ. 3 = 0 + y, y = 3. ನನಗೆ ವ್ಯಾಲ್ಯೂ ಏನು ಬಂತು 0,3. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 1 ತಗೋತೀನಿ. 3 = 2 × 1 + y, y = 3 - 2, y = 1 ಬಂತು. ಸೊ 1,1. ಓಕೆ, ನೆಕ್ಸ್ಟ್ ಎಕ್ಸಿಗೆ ವ್ಯಾಲ್ಯೂ 2 ತಗೋತೀನಿ. 3 = 2 × 2 + y, 3 = 4 + y, y = 3 - 4, that = -1. ಓಕೆ, ನನಗೆ 2, -1 ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಎಕ್ಸಿಗೆ ವ್ಯಾಲ್ಯೂ 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 3 = 2 × 3 + y, 3 = 6 + y, y = 3 - 6, y = -3. ಓಕೆ, ಏನು ಬಂತು 2, -3. ಇಷ್ಟು ವ್ಯಾಲ್ಯೂ ಸಿಕ್ಕಿದೆ. ಈಗ ನಾವು ಗ್ರಾಫ್ನ ಹಾಕೋಣ. x ಡ್ಯಾಶ್ o y y ಡ್ಯಾಶ್ ಪಾಯಿಂಟ್ಸ್ನ ಮಾರ್ಕ್ ಮಾಡಿ. 1 2 3 4, 1 2 3 4 5 6 7. So -1 -2 -3 -4, -1 -2 -3 -4. ಓಕೆ, ಈಗ ನನಗೆ ಎಕ್ಸ್ ಆಕ್ಸಿಸ್ನಲ್ಲಿ 0 ತಗೊಂಡ್ರೆ ವೈ ಆಕ್ಸಿಸ್ನಲ್ಲಿ 3, ದಿಸ್ ಇಸ್ 0,3. ಎಕ್ಸ್ ಆಕ್ಸಿಸ್ನಲ್ಲಿ 1 ತಗೊಂಡಾಗ ವೈ ಆಕ್ಸಿಸ್ನಲ್ಲಿ 1, 1,1. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ನಲ್ಲಿ 2, ವೈ ಆಕ್ಸಿಸ್ನಲ್ಲಿ -1, 2,-1. ನೆಕ್ಸ್ಟು ಎಕ್ಸ್ ಆಕ್ಸಿಸ್ನಲ್ಲಿ 3, ಹಾಗೆ ವೈ ಆಕ್ಸಿಸ್ನಲ್ಲಿ -3. ಎಕ್ಸ್ ಆಕ್ಸಿಸ್ನಲ್ಲಿ 3 ತಗೊಂಡಾಗ ವೈ ಆಕ್ಸಿಸ್ನಲ್ಲಿ -3.
3, -3. ಈ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ನನಗೆ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಈ ಲೈನ್ ಇಲ್ಲ, ಓಕೆ. ಈ ರೀತಿಯಾದ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಲೀನಿಯರ್ ಈಕ್ವೇಷನ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಎಲ್ಲ ಕೇಸಲ್ಲೂ ನೀವು ಅಬ್ಸರ್ವ್ ಮಾಡಿ ಸ್ಟ್ರೈಟ್ ಲೈನೇ ಸಿಗುತ್ತೆ. ಓಕೆ, ಗ್ರಾಫ್ ಯಾವ ರೀತಿ ಬರುತ್ತೆ? ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ನ ಸಾಲ್ವ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಸಿಗುತ್ತೆ. ಇದಿಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ ಸ್ಟೂಡೆಂಟ್, ಸೆಕೆಂಡ್ ಕ್ವೆಶನ್, ಗಿವ್ ದ ಈಕ್ವೇಷನ್ ಆಫ್ 2 ಲೈನ್ಸ್ ಪಾಸಿಂಗ್ ಥ್ರೂ 2, 14. ಹೌ ಮೆನಿ ಮೋರ್ ಸಚ್ ಲೈನ್ಸ್ ಆರ್ ದೇರ್ ಆ್ಯಂಡ್ ವೈ? ಓಕೆ, ಏನಂತ ಕೇಳಿದ್ದಾರೆ, ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಮೂಲಕ ಪಾಸ್ ಆಗುವಂತಹ ಲೈನಿನ ಈಕ್ವೇಷನ್ನ ಬರೀರಿ. ಅದು 2 ಲೈನಿಂದ ಈಕ್ವೇಷನ್ ಕೇಳಿದ್ದಾರೆ. ಹಾಗೆ ಆ ಪಾಯಿಂಟ್ ಮೂಲಕ ಇನ್ನೂ ಎಷ್ಟು ಲೈನ್ ಹೋಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ನನಗೀಗ ಇಲ್ಲಿ ನಾನು 2, 14 ಬೇಡ, 2, 2 ಅನ್ನೋ ಪಾಯಿಂಟ್ ತಗೋತೀನಿ. ಓಕೆನಾ? ದಿಸ್ ಇಸ್ 0, 1, 2, 1, 2. ದಿಸ್ ಇಸ್ y ಆಕ್ಸಿಸ್, ದಿಸ್ ಇಸ್ x ಡ್ಯಾಶ್, y ಡ್ಯಾಶ್. ಓಕೆ, ಈ ರೀತಿ ನಾನು ಪಾಯಿಂಟ್ಸ್ನ ತಗೊಂಡಿದ್ದೀನಿ. ನನಗಿಲ್ಲಿ 2, 2 ಅನ್ನೋ ಪಾಯಿಂಟ್ ಇದೆ. ಓಕೆ, ಇದ್ರ ಮೂಲಕ ಎಷ್ಟು ಲೈನ್ಸ್ ಪಾಸ್ ಆಗಬಹುದು ನೋಡಿ. ನನಗೆ ಲೈನು ಈ ರೀತಿಯಾಗಿ ಪಾಸ್ ಆಗ್ಬೋದು, ಅಥವಾ ಈ ರೀತಿ ಪಾಸ್ ಆಗ್ಬೋದು, ಈ ರೀತಿ ಪಾಸ್ ಆಗ್ಬೋದು, ಈ ರೀತಿ ಪಾಸ್ ಆಗ್ಬೋದು, ಈ ರೀತಿಯಾಗಿ ಲೈನ್ ಪಾಸ್ ಆಗ್ಬೋದು. ಹೌದಲ್ವಾ? ಇದ್ರ ಮೇಲೆ ಈ ಪಾಯಿಂಟ್ ಮೇಲೆ 2, 2 ಅನ್ನೋ ಪಾಯಿಂಟ್ ಮೇಲೆ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಪಾಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಪಾಸ್ ಆಗುತ್ತೆ. ಹೌ ಮೆನಿ ಮೋರ್ ಸಚ್ ಲೈನ್ಸ್ ಆರ್ ದೇರ್ ಅಂತ ಕೇಳಿದ್ರೆ ಇನ್ಫೈನೈಟ್ ಇರುತ್ತೆ. ಇದನ್ನು ನಾವು ತೋರಿಸೋಣ ಫಸ್ಟ್. ಓಕೆ, 2, 14 ಅನ್ನೋ ಪಾಯಿಂಟ್ ಮೇಲೆ ಪಾಸ್ ಆಗುವಂಥ ಲೈನ್ನ ಈಕ್ವೇಷನ್ನ ಬರೀರಿ ಅಂತ ಹೇಳಿದರು. ಓಕೆ, ಫಸ್ಟ್ ಈಕ್ವೇಷನ್ ನಾವಿಲ್ಲಿ ಕನ್ಸ್ಟ್ರಕ್ಟ್ ಮಾಡೋಣ. ನನಗೆ ಏನಿದೆ, 2, 14 ಅಂತ ಇದೆ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ 2 ಹಾಗೆ ವೈ ವ್ಯಾಲ್ಯೂ 14 ಅಂತ ಇದೆ. ಓಕೆ, ಈ ವ್ಯಾಲ್ಯೂನ ಸ್ಯಾಟಿಸ್ಫೈ ಮಾಡುವಂತಹ, ಐ ಮೀನ್ ದಿಸ್ ಇಸ್ ದ ಸೊಲ್ಯೂಷನ್ ಆಫ್ ದಟ್ ಸಮ್ ಈಕ್ವೇಷನ್ ಅಂತ ಅರ್ಥ. ಓಕೆ, ನಾನಿಲ್ಲಿ ನೋಡಿ 7x + 14 = 0. ಐ ಮೀನ್ 7x + y = 0 ಅಂತ ತಗೋತೀನಿ. ಓಕೆ, ಈ ರೀತಿ ತಗೊಂಡ್ರೆ ನನಗೆ ಎಕ್ಸ್ ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಸಿಗುತ್ತೆ ನನಗೆ? 14. ನೋಡಿ, ಈ 2, 14 ಇದೆಯಲ್ಲ, ಈ ಪಾಯಿಂಟು ನಮ್ಮ ಸೊಲ್ಯೂಷನ್ ಅಂತ ಅರ್ಥ. ಓಕೆನಾ? ಒಂದು ಈಕ್ವೇಷನ್ ಇದೆ, ಈ ಈಕ್ವೇಷನ್ನ ಸೊಲ್ಯೂಷನ್ಸ್ ಈ ಪಾಯಿಂಟ್ಸ್ ಅಂತ ಅರ್ಥ ನಮಗೆ. ಅದಕ್ಕೆ ಫಾರ್ ಎಕ್ಸಾಂಪಲ್ 7x - y = 0 ಅಂತ ತಗೊಳ್ಳಿ. ಓಕೆನಾ? ಈ ಈಕ್ವೇಷನ್ನು ಈ ಸೊಲ್ಯೂಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಬೇಕಾದರೆ ನೋಡಿ, 7 × 2 - 14 = 0. ಓಕೆ, 7 2 14 - 14 = 0. 0 = 0. ಹೌದಾ? ಎಸ್, ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಯಿತು. ಇದಲ್ಲದೆ ನಾನು ಇನ್ನೂ ಒಂದು ಈಕ್ವೇಷನ್ನ ತಗೋತೀನಿ ನೋಡಿ. 2x + y = 4 + 14 18 ಅಂತ ತಗೋತೀನಿ. ಓಕೆ, ಈ ಈಕ್ವೇಷನ್ನು ಸ್ಯಾಟಿಸ್ಫೈ ಮಾಡುತ್ತಾ? ಎಸ್, ಚೆಕ್ ಮಾಡೋಣ. 2 × x ವ್ಯಾಲ್ಯೂ ಏನಿದೆ 2 ಇದೆ, ಪ್ಲಸ್ y ವ್ಯಾಲ್ಯೂ 14 ಇದೆ, =18 ಬರಬೇಕು. ನೋಡಿ, 2 × 2 4 + 14 = 18. 14 + 4 is 18. 18 = 18. ಹೌದಲ್ವಾ? ಸೊ ಈ ಈಕ್ವೇಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ಓಕೆ, ನೆಕ್ಸ್ಟ್ ಇನ್ನೊಂದು ಈಕ್ವೇಷನ್ನ ನಾನು ತಗೋತೀನಿ ನೋಡಿ. x + y = 16. ಓಕೆ, ಈ ಈಕ್ವೇಷನ್ ಕೂಡ ಈ ಸೊಲ್ಯೂಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಬಿಕಾಸ್ ನೋಡಿ, ಎಕ್ಸ್ ವ್ಯಾಲ್ಯೂ 2 ಹಾಗೆ ವೈ ವ್ಯಾಲ್ಯೂ 14. ಓಕೆ, ಏನು ಬಂತು? 16 = 16. ಹೌದಲ್ವಾ? ಸೊ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ನಾವು ಸೊಲ್ಯೂಷನ್ನ ಕೊಟ್ಟಿದ್ದಾಗ ಹೇಗೆ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತಾ, ಈ ಈಕ್ವೇಷನ್ಗೆ ಈ ಸೊಲ್ಯೂಷನ್ಸ್ ಹೌದಾ ಅಲ್ವಾ ಅಂತ ನಾವು ಚೆಕ್ ಮಾಡಿದ್ವಿ. ಹೌದಲ್ವಾ? ಹಾಗೇನೆ ಇಲ್ಲಿ ಚೆಕ್ ಮಾಡಿದ್ವಿ. ನಮಗೆ ಸಿಕ್ಕಿರೋಂತಹ 3 ಈಕ್ವೇಷನ್ ಯಾವ್ದ್ಯಾವುದು, ಹೀಗೆ ಇನ್ಫೈನೈಟ್ಲಿ ಮೆನಿ ಈಕ್ವೇಷನ್ಸ್ನ ನಾವಿಲ್ಲಿ ಹುಡುಕ್ಬೋದು. ಓಕೆ, ಬಿಕಾಸ್ ಈ ಥರ ತುಂಬ ಲೈನ್ಸ್ ಪಾಸ್ ಆಗಿದೆ ಅಲ್ವಾ, ಈ ಪ್ರತಿಯೊಂದು ಲೈನಿಗೂ ಒಂದೊಂದು ಈಕ್ವೇಷನ್ ಇರುತ್ತೆ. ಅರ್ಥ ಆಗ್ತಿದೆ? ಈಗ ನನಗೆ ಸಿಕ್ಕಿರುವಂತಹ ಲೈನ್ಸ್ ಯಾವ್ದ್ಯಾವುದು? 7x - y = 0. ದಿಸ್ ಇಸ್ ಒನ್ ಲೈನ್. ಸೆಕೆಂಡ್ ಒನ್ ಲೈನ್ ನನಗೆ
2x ಪ್ಲಸ್ ವೈ ಈಕ್ವಲ್ ಟು 18 ಅನ್ನೋ ಈಕ್ವೇಷನಿಂದ ಬರುವಂಥ ಲೈನು. ಓಕೆ, ಇನ್ನೂ ಒಂದು ಲೈನು ಅಂದರೆ ನನಗೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 16 ಈ ಲೈನು. ಈ ರೀತಿ ನನಗೆ ಲೈನ್ ಸಿಗ್ತಾ ಇದೆ. ಗಿವ್ ದ ಈಕ್ವೇಷನ್ ಆಫ್ 2 ಲೈನ್ಸ್ ಪಾಸಿಂಗ್ ಥ್ರೂ 2,14 ಹೇಳಿದರು. 2,14 ಮೂಲಕ ಪಾಸ್ ಆಗೋ ಥರ ನಾನು ಎರಡು ಈಕ್ವೇಷನ್ ಕೇಳಿದರೆ 3 ಎಕ್ಸಾಂಪಲ್ಸ್ ಇಲ್ಲಿ ತೋರಿಸಿದ್ದೀನಿ. ಓಕೆ, ಹೌ ಮೆನಿ ಮೋರ್ ಸಚ್ ಲೈನ್ಸ್ ಆರ್ ದೇರ್? Infinitely many. And why? Because we can construct infinitely many equations which are satisfying this solution. Okay, infinitely many equations ಈ ರೀತಿ ನಾವು ಬರೀಬಹುದು, ಈ ಪಾಯಿಂಟ್ಸ್ನ ಸ್ಯಾಟಿಸ್ಫೈ ಮಾಡೋ ರೀತಿ. ಓಕೆ ಸ್ಟೂಡೆಂಟ್ಸ್, ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.